ಬಿಗ್ ಬಾಸ್ ಇದೇ ದೊಡ್ಡ ಮನೆಯ ಆಟದ ದಿನಗಳು ಸಮೀಪಿಸುತ್ತಿವೆ. ದಿನ ಕಳೆದಂತೆಲ್ಲ ಮನೆಯ ಮಂದಿಯ ಆಟದ ವೈಖರಿ ಕೂಡ ಬಲು ರಂಗೇರಿದೆ. ಅಷ್ಟೇ ಆಟ ಆಡಲು ಹರಸಾಹಸ ಪಡುತ್ತಿದ್ದಾರೆ. ದೊಡ್ಡ ಮನೆಯ ಕಿರೀಟ ಪಡೆದುಕೊಳ್ಳಲು ಆಟಗಾರರು ಇನ್ಮೇಲಿನಿಂದ ಆಡಿದ್ದೊಂದು, ಇನ್ನು ಮುಂದೆ ಆಡೋದು ಮತ್ತೊಂದು ಎಂದು ಸ್ಪರ್ಧಿಗಳು ಫುಲ್ ಆಕ್ಟಿವ್ ಆಗಿದ್ದಾರೆ. ಮನೆಯ ಹುಡುಗರು ಸಖತ್ ಮೈಂಡ್ ಗೇಮ್ ಮೂಲಕ ಫೀಲ್ಡ್ಗಿಳಿಯುತ್ತಿದ್ದಾರೆ. ಅತ್ತ ಹುಡುಗಿಯರು ಕೂಡ ನಾವೇನು ಯಾವುದಕ್ಕೂ ಕಡಿಮೆ ಇಲ್ಲ ಎಂದು ಗೇಮ್ಗೆ ಇಳಿಯುತ್ತಿದ್ದಾರೆ. ಇದೆಲ್ಲದರ ಮಧ್ಯೆ ಮನೆಯ ಮುಂದಿನ ಕ್ಯಾಪ್ಟನ್ ಆಗಲು ಬಿಗ್ ಬಾಸ್ ಒಂದು ಟಾಸ್ಕ್ ನೀಡಿದೆ. ಆ ಟಾಸ್ಕ್ ಆಡಲು ಮನೆಯ ಇಬ್ಬರು ಹುಡುಗಿಯರು ಫುಲ್ ಸುಸ್ತಾಗಿದ್ದಾರೆ. ಹಾಗಾದ್ರೆ ಇವತ್ತಿನ ಎರಡನೆಯ ಪ್ರೋಮೋ ವಿಶೇಷವೇನು? ಸುಸ್ತಾದ ಆ ಇಬ್ಬರು ಹುಡುಗಿಯರು ಯಾರು? ಇಲ್ಲಿದೆ ನೋಡಿ ವೀಕ್ಷಕರೇ, ಇಂಟ್ರೆಸ್ಟಿಂಗ್ ಸ್ಟೋರಿ. ಬಿಗ್ ಬಾಸ್ ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನ ನೀಡುತ್ತಿದ್ದಾರೆ ಎಂದು ಮೋಕ್ಷಿತಾ ಹೇಳುತ್ತಾರೆ. ಮುಂದುವರೆದು ಆಕ್ಟಿವಿಟಿ ರೂಮ್ ನ ಲೈಟ್ಸ್ ಕಾಲ ಕಾಲಕ್ಕೆ ಆನ್ ಮತ್ತು ಆಫ್ ಆಗುತ್ತದೆ. ನಂತರ ಒಂದೊಂದೇ ಡಬ್ಬವನ್ನ ಆಯಾ ಬಣ್ಣವನ್ನ ಸೂಚಿಸುವ ಪೆಡೆಸ್ಟಾಲ್ ಗಳ ಮೇಲೆ ಇಡಬೇಕು ಎಂದು ಮೋಕ್ಷಿತಾ ಹೇಳುತ್ತಾರೆ. ಅತ್ತ ಮೋಕ್ಷಿತಾ ಹೇಳುತ್ತಿದ್ದಂತೆ ಐಶ್ವರ್ಯ ಮತ್ತು ಭವ್ಯ ಆ ಟಾಸ್ಕ್ ಆಡಲು ರೂಮ್ಗೆ ಹೋಗುತ್ತಾರೆ. ಒಂದು ಕಡೆ ರೂಮ್ ಅಲ್ಲಿ ಲೈಟ್ ಒಮ್ಮೆ ಆಫ್ ಆಗೋದು ಮತ್ತೊಮ್ಮೆ ಆನ್ ಆಗೋದು ಮಾಡುತ್ತಿರುತ್ತದೆ. ಬೆಳಕು ಬಿದ್ದಾಗ ಸರಿಯಾಗಿ ನೋಡಿಕೊಂಡು ಆಯಾ ಬಣ್ಣದ ಡಬ್ಬವನ್ನ ಅದೇ ಬಣ್ಣದ ಪೆಡೆಸ್ಟಲ್ ಮೇಲೆ ಇಡಬೇಕು. ಆದರೆ ಇದು ಭವ್ಯ ಮತ್ತು ಐಶ್ವರ್ಯ ಅವರಿಗೆ ತುಂಬಾ ಕಷ್ಟ ಎನಿಸುತ್ತದೆ. ಯಾಕೆಂದ್ರೆ ಲೈಟ್ ಒಮ್ಮೆ ಆನ್ ಆಗೋದು ಮತ್ತೊಮ್ಮೆ ಆಫ್ ಆಗೋದು ಮಾಡುತ್ತಿರುತ್ತದೆ. ಹಾಗಾಗಿ ಯಾವ ಡಬ್ಬವನ್ನ ಎಲ್ಲಿ ಇಡಬೇಕು ಎಂದು ಫುಲ್ ಕನ್ಫ್ಯೂಸ್ ಆಗುತ್ತಾರೆ. ಕತ್ತಲು ಬೆಳಕಿನ ಮಧ್ಯದ ಈ ಆಟವನ್ನ ನೋಡುತ್ತಾ ಕುಳಿತಿದ್ದ ಚೈತ್ರ ಮತ್ತು ಮೋಕ್ಷಿತಾ ತುಂಬಾ ಗಾಢವಾಗಿ ಆಟ ನೋಡ್ತಾ ಕುಂತಿದ್ದರು. ಮತ್ತೊಂದು ಕಡೆ ಹುಡುಗರ ಗುಂಪು ತುಂಬಾ ಕಾಮಿಡಿಯಾಗಿ ಭವ್ಯ ಮತ್ತು ಐಶ್ವರ್ಯ ಆಟದ ಮಜಾ ತೆಗೆದುಕೊಂಡರು. ಆಟದ ಅಂತಿಮ ಫಲಿತಾಂಶ ಏನಾಯ್ತು ಎಂದು ತಿಳಿಯಬೇಕಾದರೆ ಇಂದಿನ ಎಪಿಸೋಡ್ ನೋಡಬೇಕಾಗಿದೆ. ಇದಕ್ಕೆ ಸಂಬಂಧಿಸಿದ ಪ್ರೋಮೋ ವಿಡಿಯೋವೊಂದನ್ನ ಬಿಗ್ ಬಾಸ್ ತನ್ನ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಹಂಚಿಕೊಂಡಿದೆ.